ಬಂದಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇವತ್ತು ಅಮೃತ ವಿಜಯ್ ಟಾಟಾ ಅವರು ಅವರ ಮಿಸ್ ಆ್ಯಂಡ್ ಮಿಸ್ಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಅಂತ ಪ್ಯಾಜೆಂಟ್ 9th ಸೀಸನ್ಸ್ ನಡೀತಿದೆ. ಮೊದಲು ದುಬೈಯಲ್ಲೆಲ್ಲ ಮಾಡ್ತಿದ್ರು, ಇವತ್ತು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅವರ ಪ್ಯಾಜೆಂಟ್ ಅಂಬಾಸಿಡರ್ ಆಗಿ ಅಸೋಸಿಯೇಟ್ ಆಗ್ತಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವರ ಒಂದು ಈ ಪ್ಯಾಜೆಂಟಿನ ವಿಷನ್ ಇದೆ, ಅವ್ರೇನು ವ್ಯಾಲ್ಯೂಸ್ನ ಇದೆ, ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಐ ಆಮ್ ವೆರಿ ಹ್ಯಾಪಿ. ಪ್ಯಾಜೆಂಟ್ ಅಂದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಔಟ್ ದೇರ್ ಅಂತ. ಎಸ್, ಬ್ಯೂಟಿ ಅಟೆನ್ಷನ್ನ ಕ್ಯಾಚ್ ಮಾಡುತ್ತೆ, ಬಟ್ ಅವರ ಕ್ಯಾರೆಕ್ಟರ್, ಅವ್ರ ಪರ್ಸ್ನಾಲಿಟಿ ಇಸ್ ವಾಟ್ ಲಾಸ್ಟ್ಸ್. ಆ್ಯಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ವುಮೆನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಐ ಥಿಂಕ್ ಮಿಸ್ ಆ್ಯಂಡ್ ಮಿಸಸ್ ಇಂಡಿಯಾ ಅವ್ರ ಪ್ಯಾಜೆಂಟ್ ಏನು ಮಾಡ್ತಿದ್ದಾರೆ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಅ ವೆರಿ ಗುಡ್ ಆಪರ್ಚುನಿಟಿ ಎಲ್ಲ ವುಮೆನ್ಗೆ ಬಂದು ಅವರ ಒಂದು ಇಂಡಿವಿಜುವಾಲಿಟಿ ಆಗಿರಲಿ, ಅವರ ಒಂದು ಅಥೆಂಟಿಸಿಟಿ ಆಗಿರಲಿ ತೋರಿಸ್ಕೊಳ್ಳೋಕ್ಕೆ, ಅವರ ಒಂದು ಪೊಟೆನ್ಷಿಯಲ್ನ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಈ ಪ್ಯಾಜೆಂಟಲ್ಲಿ ಐ ಥಿಂಕ್ ಅವರ ಒಂದು ಸೆಲ್ಫ್ ಗ್ರೋತ್ ಆಗಿರಲಿ ಅಥವಾ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಆಗಿರಲಿ, ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್. ಆ್ಯಂಡ್ ಇವಾಗ ಎಲ್ಲ ಬೇರೆ ಬೇರೆ ಸ್ಟೇಟ್ಸಿಂದನೂ ಆಡಿಷನ್ಸ್ ನಡೀತಿದೆ. ಆ್ಯಂಡ್ 16th ಮೆಗಾ ಆಡಿಷನ್ಸ್ ನಡೆಯುತ್ತೆ. ಐ ವಿಲ್ ಆಲ್ಸೋ ಬಿ ದೇರ್ ಮೀಟಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್. So I'm very happy to be associated with the entire pageant and the journey. So I'm excited for it. Thank you. With AC Miss Mrs. India Women of Substance 2026 will inspire many more women to believe in themselves and follow their dreams. Before we conclude, I have a few exciting announcements. On our mega auditions of Miss Mrs. India Women of Substance, which will be held on 16th August, and I warmly invite women across the country to register and be part of this incredible journey. The same day, we will also launch the first song of our upcoming Kannada feature film Mudol, starring Vikram Ravichandra, along with the audio launch of our second feature film Chintu, son of Visalakshmi. And on the same very day, we are launching our third film, which is related to our pageant. Many of you would have followed my journey of winning Mrs. India 2025 and becoming Woman of Universe 2025. During that journey, I met incredible women from all over the country. North, South, East, West. They came with dreams, talent, and so much of potential. I also heard their life stories, their ambitions, and their myths and challenges they faced while trying to enter the world of pageantry. That's when I started thinking differently. We felt that a pageant shouldn't just end with a crown. It should open doors to bigger opportunities. Since cinema has the power of reaching people and changing lives, we thought, why not bring these two worlds together? So I'm truly excited to announce our next feature film produced by Amrita Cinecraft, inspired by the real life journeys of our contestants. This pageant-based movie will capture the emotions, challenges, friendships and transformations to make this life so special. ಎಲ್ಲ ನ್ಯೂ ಕಮರ್ಸ್ಗಾಗಲಿ ಅಥವಾ ಇದು ಮಿಸ್ ಆ್ಯಂಡ್ ಮಿಸ್ಸಸ್, ಸೊ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿರೋರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಸೊ ಇಂಥ ಒಂದು ವುಮೆನ್ನ ಸೆಲೆಬ್ರೇಟ್ ಮಾಡಿದಾಗ, ಇಂಥ ಒಂದು ಅವಕಾಶಗಳು ಕೊಟ್ಟಾಗ, ಇಟ್ ನೀಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್. ಆ ಸ್ಟೇಜಲ್ಲಿ ಬಂದು ನಿಂತ್ಕೊಂಡು ಅವ್ರ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ, ಅವ್ರೊಂದು ಪೊಟೆನ್ಷಿಯಲ್ನ ತೋರ್ಸೋಕ್ಕೆ. ಸೊ ಐ ನೋ, ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಂಗೆ ತುಂಬ ಸ್ಟೇಜ್ ಫ್ರೈಟ್ ಇತ್ತು ಅವಾಗ. ಸೊ ಐ ನೋ ಆ ಸ್ಟೇಜಲ್ಲಿ ಒಂದು ನಿಂತ್ಕೊಂಡು ನಮ್ಮ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಬೇರೆಯವ್ರನ್ನ ಎನ್ಕರೇಜ್ ಮಾಡೋಕ್ಕೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ. ಸೊ ಎನಿಥಿಂಗ್ ದಟ್ ಸಪೋರ್ಟ್ಸ್ ದ್ಯಾಟ್ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಖಂಡಿತ ಅದೇ ಪಾರ್ಟಿಸಿಪೆಂಟ್ಸ್ನ ನಾನು 16th August ಮೀಟ್ ಮಾಡ್ತೀನಿ. ಯೂಶ್ವಲಿ ಪ್ಯಾಜೆಂಟಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಅವ್ರು ಹಿಂಗಿದ್ದಾರೆ, ಅವ್ರ ಜರ್ನಿ ಹೀಗಿದೆ ಅಂತ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ದ ಫಸ್ಟ್ ಲೆಸನ್ ಅಲ್ಲೇ ಬರೋದು. ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಅವ್ರನ್ನ ಇವ್ರು ಹೀಗೆ ಬೆಳೀತಿದ್ದಾರೆ, ನಾನು ಯಾಕೆ ಇನ್ನೂ ಬೆಳೀಲಿಲ್ಲ, ಆಪರ್ಚುನಿಟಿ ನಂಗೆ ಯಾಕೆ ಸಿಗ್ತಿಲ್ಲ ಅಂತ ಆ ಕಂಪ್ಯಾರಿಸನ್ ಬದಲು ಅವ್ರ ಜೊತೆ ಮಾತಾಡಿ ಏನು ಕಲಿಬೋದು, ಅವರಿಂದ ನಾನೇನು ತೊಗೋಬೋದು ಅಂತ ಆ ಡೈರೆಕ್ಷನಲ್ಲಿ ಯೋಚನೆ ಮಾಡಿದ್ರೆ ಇಟ್ಸ್ ವೇ ಬೆಟರ್. ಸೊ ಅಲ್ಲಿಂದನೇ ಆ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಜರ್ನಿ ಈ ಸಿನಿಮಾಯಿಂದ ತುಂಬ ಸ್ಟ್ರಾಂಗಾಗಿ ಶುರುವಾಗುತ್ತೆ. ಆ ನಂಬಿಕೆ ಜಾಸ್ತಿ ಇದೆ.
ಯಾವಾಗ ಬರ್ತಾರೆ ಏನಂತಾರೆ ಏಕೆ ಒಂದು ತುಂಬ ಗೊಂದಲಗಳಿದೆ. ಹೌದು. ಅವೆಲ್ಲದಕ್ಕೂ ಒಂದು ಬ್ರೇಕ್ ಬೇಕು, ಒಂದು ಕರೆಕ್ಟ್ ಲಾಂಚಿಂಗ್ ಪ್ಯಾಡ್ ಅದನ್ನು ಬೇಕು. ಅದು ಇದನ್ನು ಟ್ರೈ ಮಾಡೋಣ. ನಾನು ಒಂದೇನಂದರೆ ಸರ್, ತುಂಬ ಜನ ಈ ಪ್ರಶ್ನೆ ಕೇಳ್ತಾರಲ್ವ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಪಾಪ ತುಂಬ ಜನ ಡಲ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿನಿಮಾ ಇಸ್ ಅ ಯೂನಿವರ್ಸಲ್ ಮೀಡಿಯಮ್. ನಾನು ಬಂದಮೇಲೆ ಬರೀ 10 ಶೋ ಹೌಸ್ಫುಲ್ ಆಗೋದು, ಒಂದು ದಿವಸ ಹೌಸ್ಫುಲ್ ಆಗೋದು, ಬರೀ ಅಷ್ಟು ಜನ ಯಾರು ಪ್ರಶ್ನೆಗಳು ಕೇಳ್ತಿದ್ದಾರೆ ಅವ್ರು ಮಾತ್ರ ಸಿನಿಮಾ ನೋಡೋಕ್ಕೆ ನಾನು ಮಾಡ್ತಾಯಿಲ್ಲ. ಯೂನಿವರ್ಸಲಿ ಯಾರ್ಯಾರು ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನ ಸಿನಿಮಾ ರೀಚ್ ಆಗಬೇಕು, ಅವರು ನನ್ನ ಸಿನಿಮಾನ ಬಂದು ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಜರ್ನಿಗೆ ನಾನು ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ಸಿನಿಮಾಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದಕ್ಕೂ ದಿಸ್ ಹ್ಯಾಸ್ ಟು ಸಪೋರ್ಟ್ ಮೀ. ಇದೊಂದು ಫೌಂಡೇಶನ್ ನನಗೆ. ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಎಷ್ಟೇ ಕಟ್ಟಿದ್ರು ಯಾವತ್ತೋ ಒಂದು ದಿವಸ ಬಿದ್ದುಬಿಡುತ್ತದೆ. ಸೊ ಮುದ್ದೋಲ್ ಈಸ್ ಮೈ ಫೌಂಡೇಶನ್. ನಾನು ವೆರಿ ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್. ಅದಕ್ಕೋಸ್ಕರ ಈ ಫೌಂಡೇಶನ್ನ ತುಂಬ ಸ್ಟ್ರಾಂಗ್ ಮಾಡ್ತಿದ್ದೀವಿ ನಾವು. 16th ಆ 16th ದಿವಸ ನಿಮಗೆ ಅದು ಅವತ್ತಿನ ಹಾಡು ಬಿಡುಗಡೆ ಮಾಡ್ಕೊಂಡು ಅವ್ರ ಡಿಸಿಷನ್ ಅದು. ಸೊ ಬರ್ತ್ಡೇ ಗಿಫ್ಟ್ ಒಂದು. ಬಟ್ ಅಲ್ಲಿಂದ ವಿಕ್ರಮ್ ಅವ್ರನ್ನ ಇನ್ನು ಮುಂದೆ ಇಂಡಸ್ಟ್ರಿಯಲ್ಲಿ ನೋಡುವಂಥ ಮುಖ್ಯ ಬೇರೆ ಆಗುತ್ತೆ ಅನಿಸುತ್ತೆ ಸರ್. ಒಳ್ಳೆ ಸಿನಿಮಾ ಕೊಟ್ಟರೆ ಐ ಗೆಸ್ ಅವತ್ತಿಂದಾನೇ ನಮ್ಮ ಜರ್ನಿ ನೀವು ಹೇಳೋ ಥರ ಶುರುವಾಗೋದು. ಒಂದು ಸಾಂಗು, ಒಂದು ಅಪ್ಡೇಟಿಂದ ಇಟ್ಸ್ ಜಸ್ಟ್ ಅನ್ ಓವರ್ ನೈಟ್ ಫ್ಲೇಯರ್ ಸರ್. ಅದು ನಾನು ತುಂಬ ತಲೆಗೆ ತೊಗೊಳ್ಳಲ್ಲ. ಹೇಳ್ದಂಗೆ ಆ ಹೆಡ್ ವೇಟು ಆಮೇಲೆ ಅದನ್ನು ತುಂಬ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಲ್ಲ. ನನ್ನ ಸಿನಿಮಾದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮ ಮೇಲೆ ನಂಬಿಕೆ ಬರಬೇಕು, ಟ್ರಸ್ಟ್. ಆಡಿಯನ್ಸ್ ನಂಬಿದ್ರೆ ನನ್ನ ಕೈ ಬಿಡೋಲ್ಲ ಅಂತ ಗೊತ್ತು. ಸೊ ಅವ್ರಿಗೆ ಟ್ರಸ್ಟನ್ನು ನಾವು ನಮ್ಮ ಸಾಂಗ್ಸ್ ಮೂಲಕ, ಇವಾಗ ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದ್ದೀವಿ, ನೀವೇನು ಮಾಡ್ತಾಯಿದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ಥರ ಪಾಯಿಂಟ್ಔಟ್ ಮಾಡಿದಾಗ ನಾವೇನು ಮಾಡ್ತೀವಿ, ನಾವು ಯಾವ ಥರ ಕಂಟೆಂಟ್ ಕೊಡ್ಬೋದು, ನಾವು ಆ್ಯಸ್ ಹೀರೋಸ್ ಅವ್ರ ಮೈಂಡಿಗೆ, ಅವ್ರ ಕಣ್ಣಿಗೆ ನಾವು ಹೀರೋಸು, ನಾವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮನ್ನು ತಿದ್ದುಕೊಂಡು ಇವತ್ತು ಮಾಡ್ತಾ ಬರ್ತೀವಿ. ನಾನು ಇಂಡಸ್ಟ್ರಿಯಲ್ಲಿ 9 ವರ್ಷ ಆಯಿತು. AD ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ಡೆಬ್ಯೂ ಈ ಕಥೆನ ಆ್ಯಕ್ಚುಲಿ ನಾನು 4 ವರ್ಷದಿಂದ ಓಡಾಡ್ತಾ ಇದ್ದೆ. ಬಟ್ ಎಲ್ಲ ಕಡೆನೂ ಕತೆ ಪಿಚ್ ಮಾಡಿದಾಗ ಕತೆ ಇಷ್ಟ ಆಗೋದು, ಕಾಸ್ಟ್ ಯಾವಾಗ್ಲೂ ಕನ್ವಿನ್ಸ್ ಮಾಡೋದು ಕಷ್ಟ ಆಗೋದು. ಬಟ್ ವಿಜಯ್ ಸರ್ ವಾಸ್ ದ ಫಸ್ಟ್ ಪರ್ಸನ್. ನಾನು ಅವ್ರಿಗೆ ಕಾಸ್ಟ್ ಹೇಳಿದ ತಕ್ಷಣ ಇದು ಬೆಸ್ಟ್ ಕಾಸ್ಟು, ಪ್ಲೀಸ್ ಗೋ ಅಹೆಡ್ ಅಂದಿದ್ದು ಅವರೇನೆ. ಸೊ ಹಾಗಾಗಿ ಆವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಇದರಲ್ಲಿ ಮೇಯ್ನ್ ರೋಲ್ ಬಂದು ಲೀಡ್ಸ್ ಆಗಿ ಮಾಡ್ತಾ ಇರೋದು ಪ್ರಕಾಶ್ ಬೆಳ್ವಾಡಿ ಮತ್ತು ಲಕ್ಷ್ಮಿ ಅವರು. ಸೊ ಲಕ್ಷ್ಮಿ ಅವರು ಆ್ಯಸ್ ಎ ಲೀಡ್ ಕನ್ನಡಗೆ ತುಂಬ ವರ್ಷಗಳ ನಂತರ ಸಪೋರ್ಟಿಂಗ್ ರೋಲಲ್ಲಿ ಮಾಡ್ತಿದ್ರು. ಬಟ್ ನಾವು ಶಿ ಈಸ್ ದ ಲೀಡ್ ಆಫ್ ದ ಫಿಲ್ಮ್. ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ದಟ್ ರಿಲೀಸ್ ಇನ್ ಅಕ್ಟೋಬರ್. ವಿ ಆರ್ ಪ್ಲಾನಿಂಗ್ ಇನ್ October 16th. ಮೊದಲು ಮೂವಿ ಕಂಪ್ಲೀಟ್ ಆಗಿದೆ, 90% ಇಟ್ ಬಿ 16th October. ಆ್ಯಂಡ್ ಸೆಕೆಂಡ್ ಮೂವಿ Manasas, that is Chintu versus Visalakshi, that shooting is going on. That also song will be released on 16th August. And other 3 movies, our script is going on.